ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಶಾಸಕರಾದಂಥ ಜನಾರ್ದನ್ ರೆಡ್ಡಿ ಅವರ ಪುತ್ರನ ವಿಚಾರದಲ್ಲಿ ಒಂದು ಸುದ್ದಿ ಬರ್ತಾ ಇದೆ. ಶಾಸಕ ಜನಾರ್ದನ್ ರೆಡ್ಡಿ ಪುತ್ರನಿಗೆ ಈಗ ಭೂಕಂಟಕ ಅಂತೆ. ಏನಾಯ್ತು? ನಟ ಕಿರೀಟಿ ರೆಡ್ಡಿ ವಿರುದ್ಧ ಭೂ ಕಬಳಿಕೆ ಆರೋಪ ಬರ್ತಾ ಇದೆ. 100 ಕೋಟಿ ಮೌಲ್ಯದ 9 ಎಕರೆ ಭೂಮಿ ಕಬಳಿಕೆಯನ್ನ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇರೋದು. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಭೂ ಕಬಳಿಕೆಯನ್ನ ಮಾಡಿದ್ರ. ಬಳ್ಳಾರಿಯ ಗೋವರ್ಧನ ಎಂಬುವರಿಂದ ಹೈಕೋರ್ಟ್ಗೆ ಈಗ ರಿಟ್ ಅರ್ಜಿ ಹೋಗಿದೆ. ಎಸ್ಐಟಿ ಅಥವಾ ಸಿಐಡಿ ತನಿಖೆಗೆ ವಹಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ನೋಟಿಸ್ ಅನ್ನ ಈಗ ನೀಡಿದೆ ಧಾರವಾಡದ ಹೈಕೋರ್ಟ್. ಸದ್ಯ ಬಳ್ಳಾರಿಯ ಕೌಲ್ ಬಜಾರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು. ಶಾಸಕ ಜನಾರ್ದನ್ ರೆಡ್ಡಿ ಪುತ್ರನಿಗೆ ಭೂಕಂಟಕ ಈಗ. ಒಟ್ಟು 9 ಎಕರೆಯಂತೆ 100 ಕೋಟಿ ಮೌಲ್ಯದ ಭೂಮಿಯನ್ನ ಇವರು ಅಕ್ರಮವಾಗಿ ತಗೊಂಡಿದ್ದಾರೆ ಅಂತ ಸರ್ಕಾರಕ್ಕೆ ಈಗ ನೋಟಿಸನ್ನು ಧಾರವಾಡ ಹೈಕೋರ್ಟ್ ಕೊಟ್ಟಿದೆ. ಯಾರದ್ದು ಜಾಗ, ಯಾರು ಭೂ ಕಬಳಿಕೆಯನ್ನ ಮಾಡಿರುವಂಥದ್ದಿದೆ, ಈಗ ಯಾರದ್ದದು? ಬಹುದೊಡ್ಡದಾಗಿರುವಂಥ ಆರೋಪ. ವಿಶಾಲ್ ಅಂತ ನಮ್ಮ ಅಪ್ಪರ ಹೆಸರು ಮೇಲೆ ಭೂಮಿ ಇರೋದು, ಎಂ ಗೋವರ್ಧನ್ ಅಂತ. ಇದು ಬಂದ್ಬಿಟ್ಟು 9 ಎಕರೆ ಟಿ ಬಿ ಸೆಂಟೋರಿಯಂ ಬಗಲಿಗೆ ಬರುತ್ತೆ, ಕುವೆಂಪು ನಗರ್ ಲಿಮಿಟ್ಸಲ್ಲಿ ಬರುತ್ತೆ ಇದು. ಸರ್, ಈ ಲ್ಯಾಂಡ್ ನಾವು ಒಂದು 1994 ಪರ್ಚೇಸ್ ಮಾಡಿದ್ವಿ. ಆಮೇಲೆ 2004-05 ಇದೇ ಲ್ಯಾಂಡ್ನ ನಾವು ಒಬ್ಬರಿಗೆ ಮಾರಾಟ ಮಾಡಬೇಕು ಅಂತ ನಾವು ಮುಂದೂಡಿಸ್ತೀವಿ. ಮಾರಾಟ ಮಾಡೋದಕ್ಕೆ ಮುಂದೂಡಿಸಿದಾಗ ಏನಾಗುತ್ತೆ, ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಒಂದು ಪೀಸ್ ಮಿಲ್ ಅಮೌಂಟ್ ಕೊಡ್ತಾರೆ, ಒಂದು 25-30 ಲಕ್ಷ ಕೊಡ್ತಾರೆ. ಬಿ ಸಿನ ಮತ್ತು ಮಂಜುನಾಥ್ ಅನ್ನೋರು. ಆಮೇಲೆ ಏನು ಮಾಡ್ತಾರೆ, ಅದೇ ಒಂದು ಅಗ್ರಿಮೆಂಟ್ ತಗೊಂಡು ದುರ್ಬಳಕೆ ಮಾಡಿಬಿಟ್ಟು ಅದನ್ನು ಮಿಸ್ಯೂಸ್ ಮಾಡಿಬಿಟ್ಟು ಆ ಅಗ್ರಿಮೆಂಟ್ನ ಎಲ್ಲ ಕೊಟ್ಟಂಗೆ ಮಾಡಿಬಿಟ್ಟು ಫೋರ್ಜರಿ ಸಿಗ್ನೇಚರ್ ಮಾಡಿಬಿಟ್ಟು ನನ್ನ ಸಹೋದ್ಯೋಗಿ ಈಗ ಬಳ್ಳಾರಿಯ ಪ್ರತಿನಿಧಿ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ಏನಿದೆ ಕೇಸ್ ಬಗ್ಗೆ ಡೀಟೇಲ್ಸ್? ಅಮರೇಶ್. ಅರುಣ್, 2005ರಲ್ಲಿ ಬಳ್ಳಾರಿಯ ಗೋವರ್ಧನ್ ಅನ್ನುವಂಥವ್ರ ಹೆಸರಿನಿಂದ ಮಧ್ಯವರ್ತಿಗಳು ಒಂದಿಷ್ಟು 9 ಎಕರೆ ಜಮೀನನ್ನ ಖರೀದಿ ಮಾಡಿರ್ತಾರೆ. ಅದಾದ್ಮೇಲೆ ಅದು ಬೇರೆ ಬೇರೆ ರೀತಿಯಿಂದ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಖರೀದಿ ಮಾಡಿದೀವಿ ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು RTGS ಅನ್ನ ಮಾಡಿಸ್ಕೊಳ್ತಾರೆ. ಅಂದ್ರೆ ಏನು RTGS ಅನ್ನ ಮಾಡಿಸ್ಕೊಳ್ತಾರೆ. ಅದಾದ್ಮೇಲೆ ಒಂದಿಷ್ಟು ಬೇರೆ ಬೇರೆ ಫೋರ್ಜರಿ ಸಹಿಗಳನ್ನು ಕೂಡ ಮಾಡ್ತಾರೆ. ತದನಂತರದಲ್ಲಿ ಆ ಒಂದು ಜಮೀನ್ ಏನಿದೆ ಅದನ್ನ ಬೇರೆ ರೀತಿಯ ಪ್ರಭಾವವನ್ನು ಬಳಸಿಕೊಂಡು ಜನಾರ್ದನ್ ರೆಡ್ಡಿ ಅವರ ಪುತ್ರ ಕಿರೀಟಿ ರೆಡ್ಡಿ ಅವರ ಹೆಸರಿನ ಮೇಲೆ ರಿಜಿಸ್ಟರ್ ಕೂಡ ಮಾಡಲಾಗುತ್ತೆ. ಅಂದ್ರೆ ಸುಮಾರು ಒಂದು 2-3 ವರ್ಷಗಳ ಹಿಂದೆ. ಇದೆಲ್ಲದಕ್ಕೂ ಕೂಡ ಪ್ರಮುಖ ಕಾರಣ ಅಂದ್ರೆ ಕಿರೀಟಿ ರೆಡ್ಡಿ ಅವರ ಸಹವರ್ತಿಗಳು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಭೂ ಕಬಳಿಕೆ ಮಾಡಿರುವಂತಹ ಆರೋಪಗಳು ಕೇಳಿ ಬಂದಿರುವಂತದ್ದು. ಪ್ರಮುಖವಾಗಿ ಇದು ಕೇವಲ ಏನೋ 10-50 ಕೋಟಿ ಆಸ್ತಿ ಅಲ್ಲ ಅರುಣ್, ಬದಲಾಗಿ 100 ಕೋಟಿಗೂ ಅಧಿಕ ಬೆಲೆ ಬಾಳತಕ್ಕಂಥ 9 ಎಕರೆ ಆಸ್ತಿ ಬಳ್ಳಾರಿಯ ಹೃದಯ ಭಾಗದಲ್ಲಿರುವಂತದ್ದು. ಹೀಗಾಗಿನೇ ಗೋವರ್ಧನ್ ಅನ್ನುವಂಥವ್ರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಜನಾರ್ದನ್ ರೆಡ್ಡಿ ಅವರು ಪ್ರಭಾವಿಗಳಾಗಿರೋದ್ರಿಂದ ಅವರಿಂದ ನಮಗೆ ಜೀವ ಬೆದರಿಕೆ ಇದೆ, ಮತ್ತೆ ಈಗಾಗಲೇ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನು ಕೂಡ ದಾಖಲೆ ಮಾಡಲಾಗಿದೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಿಂದ ಪ್ರಗತಿ ಕಂಡಿಲ್ಲ. ಹೀಗಾಗಿ ತಕ್ಷಣದಿಂದಲೇ ಒಂದು ಹೈಕೋರ್ಟ್ ನಿಂದ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ರು. ಅಂದ್ರೆ ಸಿಐಡಿ ಅಥವಾ SIT ತನಿಖೆಯನ್ನ ರಚಿಸಬೇಕು ಅನ್ನೋ ರೀತಿಯಲ್ಲಿ ಮನವಿ ಮಾಡಿಕೊಂಡಿದ್ರು. ಅದರ ಭಾಗವಾಗಿ ಈಗಾಗಲೇ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಅಂದ್ರೆ ಇದನ್ನ ಒಂದು ತಕ್ಷಣದಿಂದಲೇ ಯಾಕೆ ನೀವು ತನಿಖಾ ತಂಡ ರಚನೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ. ಹೀಗಾಗಿ ಮತ್ತೆ ಜನಾರ್ದನ್ ರೆಡ್ಡಿ ಅವರ ಪುತ್ರ ಕಿರೀಟಿ ಅವ್ರಿಗೂ ಕೂಡ ಈಗ ಭೂಕಂಟಕ ಎದುರಾಗಿದೆ ಅಂತ ಹೇಳಬಹುದಾಗಿದೆ ಅರುಣ್. ಓಕೆ ಅಮರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.